ಮಧುಸಿಂಗ್ ಮಿಷನ್ ಮಾತಾಡ್ತಾ ಇದ್ದೀನಿ. ಇವಾಗ ನಾವಿರೋದು ಕಲ್ಕೆರೆ ಕಡೂರ್ ಹತ್ರ. ಮೇಡಮ್ ತನುಜಾ ಅಂತ. ಇವರು ಜಸ್ಟ್ ಮನೇಲಿ ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತೇಳಿ ಏನಾದರೂ ಟ್ರೆಂಡಿಂಗ್ ಇರೋ ಬಿಸ್ನೆಸ್ ಸ್ಟಾರ್ಟಪ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರಿಗೆ ಎಂಬ್ರಾಯ್ಡ್ರಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದರಲ್ಲಿ ಮಾಡಿಕೊಂಡು ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿದ್ರು 5G. ನಮ್ಮ ಅಂಗಡಿ ಹೆಂಗೆ ಪರಿಚಯ ಆಯಿತು ಅಂದರೆ ನೋಡಿ, ನಮಗೆ ಅಂತಲೇ ಬರಬೇಕು ಅನ್ನೋದಾದರೆ ಹೆಂಗೆ ಹುಡ್ಕೊಂಡು ಬರ್ತದೆ ಅಂತಲೇ ಇವರೊಂದು ಎಕ್ಸಾಂಪಲ್. ಅಂದರೆ ಏನಂದರೆ ಇವರು ಕಝಿನ್ ಒಬ್ಬರು ನಮ್ಮ ಶಾಪಿಗೆ ಕೊರಿಯರ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಯಾವಾಗಲೂ ಬರ್ತಿದ್ರು. ಅವ್ರ ಕಝಿನು ಎವ್ರಿ ಟೈಮ್ ಡೈಲಿ ನಮ್ಮದು ರಾ ಮೆಟೀರಿಯಲ್ಸ್ ಎಲ್ಲ ಸಪ್ಲೈ ಮಾಡ್ತೀವಲ್ಲ, ಸೊ ಅದರಲ್ಲಿ ಅವರು ಪರಿಚಯ ಆಯಿತು ನಮಗೆ. ಅವರು ಡೈಲಿ ಬರ್ತಾಯಿದ್ರು, ನಮ್ಮ ಅಂಗಡಿ ಬಗ್ಗೆ ತಿಳ್ಕೊಂಡ್ರು, ಅಲ್ಲಿರೋ ಮಷಿನ್ ಬಗ್ಗೆ ತಿಳ್ಕೊಂಡು ಆ ಮೇಡಮ್ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಈ ಥರ ಏನಾದರೂ ಮಾಡಬೇಕು ಅಂದಾಗ ಅವರು ನಮ್ಮ ಅಂಗಡಿ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ರು. ಈ ಥರ ನೋಡಿ ನಾನು ಡೈಲಿ ಹೋಗ್ತಾ ಇರ್ತೀನಿ, ಈ ಥರ ಚೆನ್ನಾಗಿದೆ ಅಂತೇಳಿ. ಸೊ ಆ ಮುಖಾಂತರ ನಮ್ಮ ಅಲ್ಲಿ ಪರ್ಚೇಸ್ ಮಾಡಿ ನಾವಲ್ಲಿ ಇವಾಗ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ. ಚಿಕ್ಕ ಕುಗ್ಗು ಗ್ರಾಮ ಇವ್ರದ್ದು, ಕಡೂರ್ ಹತ್ರ. ನಮಗೆ ಬಿಸ್ನೆಸ್ ಆಗಬೇಕು ಅಂದರೆ ನಾವು ಸಿಟಿಲೇ ಇರಬೇಕು, ಮನೆಯಲ್ಲೇ ಮಾಡಬೇಕು, ಅಂಗಡಿಲೇ ಮಾಡಬೇಕು ಅಂತ ಸುಮಾರು ಜನ ನಮ್ಮ ಹತ್ರ ಬಂದಾಗ ಮಾತಾಡ್ತಾ ಇರ್ತಾರೆ. ಸೊ ಬಿಸ್ನೆಸ್ ಮಾಡೋದಕ್ಕೆ ನಮಗೆ ಜಾಗ ಇಂಪಾರ್ಟೆಂಟ್ ಅಲ್ಲ, ಅದನ್ನು ನಾವು ಯಾವ ಥರ ಉಪಯೋಗಿಸ್ಕೊತೀವಿ, ಯಾವ ಬಿಸ್ನೆಸ್ನ ನಾವು ಹೆಂಗೆ ಮುಂದೆ ತರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ಮೇಡಮೇ ತಿಳಿಸ್ಕೊಡ್ತಾರೆ, ಬನ್ನಿ. ನಮಸ್ತೆ, ನನ್ನ ಹೆಸರು ತನುಜಾ ಅಂತ. ನಮ್ಮೂರು ಬಂದು ಕಲ್ಕೆರೆ ಅಂತ, ಇಂಟೀರಿಯರ್ ಏರಿಯಾ, ಕಡೂರು ತಾಲೂಕು, ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ಬರುತ್ತೆ. ನಾವು HSW 5G ಮಿಷಿನ್ ತೊಗೊಳೋಕ್ಕೂ ಮುಂಚೆ ಏನೂ ಐಡಿಯಾ ಇರಲಿಲ್ಲ. ಮನೆಯಲ್ಲಿ ಸುಮ್ಮನೆ ಇದ್ದೆ, ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಬೇಜಾರಾಗ್ತಿತ್ತು. ನಮ್ಮ ಮನೆಯವ್ರಿಗೆ ಕೇಳಿದೆ, ನನಗೆ ಸುಮ್ಮನೆ ಕುತ್ಕೊಂಡು ಕಾಲ ಕಳೆಯೋಕ್ಕೆ ಆಗ್ತಾಯಿಲ್ಲ, ಅದರಿಂದ ಏನಾದರೂ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವರು ಎಲ್ಲ ಕಡೆ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಗೂಗಲಲ್ಲಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಇದು ಬೇರೆ ಮಿಷಿನೆಲ್ಲ ನೋಡಿದ್ರು. ಅವರಿಗೆ HSW 5G ಚೆನ್ನಾಗಿದೆ, ನೋಡು ತೊಗೊಳ್ಳೋಣ ಅಂತಂದರು. ನಾನು ನೋಡಿದೆ, ನಾನೇನು ಡಿಸೈಡ್ ಮಾಡಲ್ಲ ಅಂತ ಹೇಳಿದೆ. ಅದು ಹೋಗಿ ನೋಡಿದ ಮೇಲೆ ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ತುಂಬ ಇಷ್ಟ ಆಯಿತು. ಡಿಸೈನ್ ಎಲ್ಲ ತುಂಬ ನೀಟ್ ಫಿನಿಷಿಂಗು, ಎಲ್ಲ ಥರ ಫ್ಯಾಬ್ರಿಕ್ ಮೇಲೂ ಮಾಡ್ಬೋದು. ಆ ಒಂದು ಉದ್ದೇಶಕ್ಕೆ ಇಷ್ಟ ಆಗಿ ನಾವು ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳೋಕೆ ಹೋಗದೆ ಅವತ್ತೇ ನಾವು ಬುಕ್ಕಿಂಗ್ ಮಾಡಿಬಿಟ್ಟು ಬಂದ್ವಿ ಮಿಷಿನ್ನು. ಎಲ್ಲ ಹೆಣ್ಮಕ್ಳಿಗೂ ಎಂಬ್ರಾಯ್ಡ್ರಿ ವರ್ಕ್ ಇರೋ ಬ್ಲೌಸ್ ಹಾಕಬೇಕು. ಟ್ರೆಂಡಿಗೆ ತಕ್ಕನಂಗೆ ಎಲ್ಲರೂ ಇರ್ತಾ ಇರ್ತಾರೆ, ಎಲ್ಲ ಏಜ್ನವ್ರಿಗೂ ಇಷ್ಟ ಆಗೇ ಆಗುತ್ತೆ ಈ ಥರ ವರ್ಕ್ ಇರೋ ಬ್ಲೌಸನ್ನು ಹಾಕೊಳ್ಳೋದು. ಇದರಿಂದ ನನಗೇನು ಲಾಸ್ ಆಗಲ್ಲ. ಆಮೇಲೆ ಈ ಮಿಷಿನಿಂದ ನಾನು ಏನು ಲಾಸ್ ಮಾಡ್ಕೊಳ್ಳೋ ಅಂಥದ್ದಿಲ್ಲ. ನಾನು ಈ HSW 5G ಮಿಷಿನ್ನು ಬೆಂಗಳೂರಲ್ಲಿ ಮಧು ಸೇವಿಂಗ್ಸ್ ಮಿಷಿನ್ ಅವ್ರ ಹತ್ರನೇ ತೊಗೊಂಡಿದ್ದು. ಅಲ್ಲೇ ಯಾಕೆ ತೊಗೊಂಡೆ ಅಂದರೆ, ನಾನು ಎಲ್ಲ ಕಡೆ ನೋಡಿ ವಿಚಾರಿಸಿ ಅವ್ರದ್ದು ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಆ ಉದ್ದೇಶಕ್ಕೆ ಅವ್ರ ಹತ್ರ ತೊಗೊಂಡೆ. ಏನೇ ಪ್ರಾಬ್ಲಮ್ ಇದ್ದರೂ ಆನ್ ಟೈಮಲ್ಲಿ, ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು, ವಿಡಿಯೋ ಕಾಲಲ್ಲಿ ನಮಗೇನೇ ಡೌಟ್ಸು ಏನೇ ಇದ್ರೂ ಕಾಲಲ್ಲಿ ಹೇಳ್ತಾರೆ. ಅಕಸ್ಮಾತ್ ಅದರಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದರೆ ವೀಡಿಯೋ ಕಾಲಲ್ಲಿ ಹೇಳ್ತಾರೆ. ಅದರಲ್ಲೂ ಸರಿ ಹೋಗಲಿಲ್ಲ ಅಂದರೆ ವಿತಿನ್ 1 ಡೇನಲ್ಲಿ ಬಂದು ಅವರು ನಮಗೆ ರೆಡಿ ಮಾಡ್ಕೊಟ್ಟು ಹೋಗ್ತಾರೆ. ಏನೇ ಪ್ರಾಬ್ಲಮ್ ಇದ್ದರೂ ಅವರೆಲ್ಲ ನೋಡ್ಕೊತಾರೆ. ಅವ್ರ ಸರ್ವಿಸ್ ಎಲ್ಲ ಇಷ್ಟ ಆಗಿ ನಾವು ಮಧು ಸೇವಿಂಗ್ಸ್ ಮಿಷಿನ್ ಅವ್ರ ಹತ್ರನೇ ತೊಗೊಂಡಿದ್ವಿ ಮಿಷಿನ್ನು. ನೀವೇ ಎಂಬ್ರಾಯ್ಡ್ರಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ನಿಮ್ಮದು ಮಿಷಿನ್ದು ಫಿನಿಷಿಂಗ್ ಎಲ್ಲ. HSW ಮಿಷಿನ್ 5G HSW ಮಿಷಿನ್ ತೊಗೊಂಡಿದ್ದು ನನಗೆ ತುಂಬ ಹೆಲ್ಪ್ ಆಗಿದೆ. ಇದರಿಂದ ನನ್ನ ಬಿಸ್ನೆಸ್ ಚೆನ್ನಾಗಾಗ್ತಿದೆ. ನನಗೆ ಬರ್ತಿರೋ ಕಸ್ಟಮರ್ಸು ಹ್ಯಾಪಿಯಾಗಿದ್ದಾರೆ. ನನ್ನ ವರ್ಕ್ನ ಅವ್ರು ತುಂಬ ಇಷ್ಟಪಟ್ಟು ನಮ್ಮ ಹತ್ರನೇ ವರ್ಕ್ ಮಾಡಿಸ್ಕೊತಾ ಇದ್ದಾರೆ. ಸ್ಟಾರ್ಟಿಂಗು ನನಗೆ ಮಿಷಿನಲ್ಲಿ ವರ್ಕ್ ಮಾಡುವಾಗ ಕಷ್ಟ ಆಗ್ತಾಯಿತ್ತು. ಎಲ್ಲರಿಗೂ ಫಸ್ಟ್ ಎಲ್ಲ ಕೆಲಸನೂ ಕಷ್ಟನೇ. ಆಮೇಲೆ ಕಲ್ತ ಮೇಲೆ ಅದು ಪೂರ್ತಿಯಾಗಿ ನಮಗೆ ಕಲ್ತ ಮೇಲೆ ಎಲ್ಲದೂ ಈಸಿನೇ. ಇವಾಗ ನನಗೆ ಯಾವುದೂ ಕಷ್ಟ ಅನ್ನಿಸ್ತಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಬರ್ತಿದೆ. ಒಂದು ಚೂರು ಡಿಸೈನು ಹೆಚ್ಚು ಕಡಿಮೆ ಕರೆಂಟು ಹೋದಾಗ ಆ ಥರ ಏನಾದರೂ ಆಗುತ್ತೆ, ಅದೆಲ್ಲ ಸರಿ ಮಾಡ್ಕೊಳ್ತೀವಿ. ಈ ವರ್ಕ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಎಲ್ಲ ಕೆಲಸನೂ ಕಷ್ಟನೇ. ಇವಾಗ ಈ ಡಿಸೈನ್ ವರ್ಕ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರ್ತಾಯಿದೆ. HSW 5G ಮಿಷಿನ್ ನನಗೆ ಯಾಕೆ ಇಷ್ಟ ಅಂದರೆ, ಇದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಮತ್ತು ಇದರಲ್ಲಿ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಎಲ್ಲ ಥರ ಫ್ಯಾಬ್ರಿಕ್ ಮೇಲೂ ವರ್ಕ್ ಮಾಡ್ಬೋದು. ಸ್ಟಾರ್ಟಿಂಗು ನಾನು ಕನ್ಫ್ಯೂಷನ್ನಲ್ಲೇ ಇದ್ದೆ, ತೊಗೊಳ್ಳ ಬೇಡವಾ, ಇದರಲ್ಲಿ ಹೆಂಗಿರುತ್ತೆ, ವರ್ಕ್ ಹೆಂಗೆ ಬರುತ್ತೆ. ಏಕೆಂದರೆ ನಾವು ಹೆಣ್ಮಕ್ಳಾಗಿರೋದ್ರಿಂದ ನಾವು ಬೇರೆ ಕಡೆ ಮಾಡಿಸಿ ದುಡ್ಡು ಕೊಟ್ಟು ಮಾಡಿಸಿ ವೇಸ್ಟ್ ಆಗಿದೆ, ಎಲ್ಲದೂ ಆಗಿದೆ. ಅದರಿಂದ ನಾನು ನೋಡಿದೆ, ಏನೂ ಡಿಸೈಡ್ ಮಾಡೋದು ಬೇಡ ಅಂತ ಹೋಗಿ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನಾನು ಈ ಮಿಷಿನ್ ತೊಗೊಳ್ಳೋದು ಅಂತ ಡಿಸೈಡ್ ಆಗಿ ಹೋಗಿದ್ದ ದಿವಸನೇ ನಾನು ಮತ್ತೆ ಸೆಕೆಂಡ್ ಆಪ್ಷನ್ ಇಟ್ಕೊಳ್ಳೋಕ್ಕೆ ಹೋಗಿಲ್ಲ. ಆವತ್ತೇ ಹೋಗಿ ನಾವು ಟೋಕನ್ ಅಡ್ವಾನ್ಸ್ ಅಂತ ಮಾಡಿಬಿಟ್ಟು ಮಿಷಿನ್ ತೊಗೊಂಬಂದಿದ್ವಿ. ಮಧು ಸೇವಿಂಗ್ ಮಿಷಿನ್ ಅವ್ರಿಗೆ ಥ್ಯಾಂಕ್ಸ್, ಈ ಥರ ಮಿಷಿನ್ನ ನಮಗೆ ಕೊಟ್ಟಿದ್ದಕ್ಕೆ.
ತುಂಬ ಚೆನ್ನಾಗಿದೆ, ತೊಗೋಬೋದು ಯಾರಾದ್ರೂ. ನಾನಿವಾಗ ಮನೆಯಲ್ಲೇ ಇದ್ಕೊಂಡು ಇದನ್ನು ಮಾಡ್ತಾ ಇರೋದು. ನನಗೆ ವರ್ಕೌಟ್ ಆಗ್ತಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ಅವ್ರ ಸರ್ವಿಸು ಅಷ್ಟೇ ತುಂಬ ಚೆನ್ನಾಗಿದೆ. ನಮಗೆ ಈ ಥರ ಗಿಫ್ಟ್ ಕೊಟ್ಟು ನಮ್ಮನ್ನು ಎನ್ಕರೇಜ್ ಮಾಡ್ತಾರೆ, ಅದಕ್ಕಿಂತ ಖುಷಿ ವಿಷಯ ಇನ್ನೇನಿಲ್ಲ. ಮತ್ತು ನಮಗೆ ಹೆಣ್ಮಕ್ಳಿಗೆ ಸೀರೆ ಅಂದರೆ ತುಂಬ ಇಷ್ಟ. ಒಂದು ಸ್ಯಾರಿ ಕೂಡ ಗಿಫ್ಟಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಧು ಸೀವಿಂಗ್ ಮಿಷಿನ್ ಆ್ಯಂಡ್ ಥ್ಯಾಂಕ್ ಯು ಮೇಡಮ್, ರೇಖಾ ಮೇಡಮ್. ಮತ್ತು HSW 5G ಮಿಷಿನ್ ಅವ್ರಿಗೂ ಥ್ಯಾಂಕ್ಸ್. ಈ ಥರ ಒಂದು ಮಿಷಿನ್ನ ರೆಡಿ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.